ವಾಲ್ಮೀಕಿ ಆಯ್ತು, ಮೂಡ ಹಗರಣ ಆಯ್ತು, ಈಗ ಕೋಮುಲ್ ಹಗರಣ. ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸುತ್ತಿಕೊಳ್ತಿದೆ ಹಗರಣಗಳ ಸುಳಿ. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಬುಡಕ್ಕೆ ಕೋಮುಲ್ ಹಗರಣ ಸುತ್ತಿಕೊಂಡಿದೆ. ಈಗ ನೇಮಕಾತಿ ಹೆಸರಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ 81 ಮಂದಿಗೆ ಕೋಮುಲ್ನಲ್ಲಿ ಕೆಲಸ ನೀಡಿದ್ದಾರೆ ಅನ್ನೋ ಆರೋಪ ಇದೆ. ಸಂದರ್ಶನ ಇಲ್ಲ, ನೇಮಕಾತಿ ಆದೇಶಗಳಿಲ್ಲದೆ 75 ಮಂದಿಯನ್ನ ಅಕ್ರಮವಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಕೋಮುಲ್ನಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಯತ್ನಾಳ್ ಹೇಳಿದಂತೆ ಕೋಮುಲ್ನಲ್ಲಿ ಗೋಲ್ಮಾಲ್ ನಡೆದಿದೆಯಾ? ಹಾಗಾದ್ರೆ ಕೋಮುಲ್ ಹಗರಣದಲ್ಲಿ ಅರೆಸ್ಟ್ ಆಗ್ತಾರ ಮಾಲೂರು ಶಾಸಕ ನಂಜೇಗೌಡ? ಕೋಮುಲ್ ಭ್ರಷ್ಟಾಚಾರದ ಬಗ್ಗೆ ಲೋಕಾಯುಕ್ತಗೆ ದೂರು ಸಲ್ಲಿಕೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಅವರು ಲೋಕಾಯುಕ್ತಗೆ ದೂರನ್ನ ದಾಖಲು ಮಾಡಿದ್ದಾರೆ. ಈಗಾಗಲೇ ವಾಲ್ಮೀಕಿ ಹಗರಣ ಆಯ್ತು, ಅದಾದ ನಂತರ ಮೂಡ ಹಗರಣವೂ ಕೂಡ ಆಯ್ತು. ಈಗ ವಿಚಾರಣೆ ನಡೀತಾ ಇದೆ. ಇದೆಲ್ಲದರ ನಡುವೆ ಕೋಮುಲ್ ಹಗರಣ ಬೆಳಕಿಗೆ ಬಂದಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣಗಳ ಸುಳಿ ಸುತ್ತಿಕೊಳ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಅವರ ಬುಡಕ್ಕೆ ಕೋಮುಲ್ ಹಗರಣ ಬಂದಿದೆ. ನೇಮಕಾತಿ ಹೆಸರಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಆರೋಪ. ಅಕ್ರಮವಾಗಿ 81 ಮಂದಿಗೆ ಕೋಮುಲ್ನಲ್ಲಿ ಕೆಲಸ ನೀಡಿದ್ದಾರೆ. ಅವರ ಬಳಿ ಅಂದ್ರೆ ಆಕಾಂಕ್ಷಿಗಳ ಬಳಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. 81 ಮಂದಿಯ ಬಳಿ ಸಂದರ್ಶನವನ್ನ ಮಾಡಿಲ್ಲ, ನೇಮಕಾತಿಯ ಆದೇಶಗಳಿಲ್ಲ, 75 ಮಂದಿಯ ಅಕ್ರಮ ನೇಮಕ ಮಾಡಿಕೊಂಡಿದ್ದಾರೆ. ಕೋಮುಲ್ನಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರ.